ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವಿಡಿಯೋಸು ಯಾಕೆ ಲೇಟಾಗಿ ಬರ್ತಿದೆ ಅಂತ ಅಂದರೆ, ನಾನು ಅಮ್ಮ ಮನೆಯಿಂದ ಇಲ್ಲಿಗೆ ಅಂದರೆ ನಮ್ಮ ಮನೆಗೆ ಬಂದಿದ್ದ ಕಾರಣದಿಂದ ಫುಲ್ಲು ಬ್ಯುಸಿ ಇದ್ದು. ಯಾಕೆಂದರೆ ಅಲ್ಲಿಂದ ಪ್ಯಾಕ್ ಮಾಡ್ಕೊಬಂದು ಇಲ್ಲಿಗೆ ಅರೇಂಜ್ ಮಾಡೋದು ತುಂಬ ಕೆಲಸ ಆಯಿತು. ಸೊ ಅದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ಕೊಂಡು. ಟಾಪಿಕ್ ಏನಪ್ಪ ಅಂತ ಅಂದರೆ, ಬನ್ನಿ ತೋರಿಸ್ತೀನಿ, ನೀವೇ ನೋಡಿರಂತೆ. ಸೊ ಡಬಲ್ ಧಮಾಕ ಅನ್ನೋ ಥರ ನಮ್ಮಲ್ಲಿ 2 ಸೆಲೆಬ್ರೇಷನ್ ಒಂದೇ ದಿನ. ಸೊ ಏನು ಅಂತ ನೀವೇ ನೋಡಿ. ನೋಡ್ತಾ ಇದ್ದೀರಲ್ಲ, ಯಾರಿಗಾದರೂ ಏನಾದರೂ ಐಡಿಯಾ ಗೊತ್ತಾಯ್ತಾ ಏನಿರ್ಬೋದು ಅಂತ? ಏನು ಅಂತ ಅಂದರೆ, ನನ್ನ ತಮ್ಲೈನ್ ನೋಡಿದರೂ ಗೊತ್ತಾಗುತ್ತೆ, ಹಾಗೆ ಮುಂದೆ ಗೊತ್ತಾಗುತ್ತೆ ನಿಮಗೆ. ನೋಡ್ತಾ ಇದೆಯಾ ಹಾಗೆ? ಇದು ಅವರು ಕೊಟ್ಟಿರೋ ಗಿಫ್ಟು, ನನ್ನ ಬ್ರದರ್ ವೈಫು ನನ್ನ ಬ್ರದರ್ಗೆ ಕೊಟ್ಟಿರೋ ಅಂಥ ಗಿಫ್ಟು. ಇದು ಮ್ಯೂಸಿಕ್ ಕೇಳಿ ಎಷ್ಟು ಚೆನ್ನಾಗಿರುತ್ತೆ. ಸೊ ಏನಪ್ಪ ಅಂತ ಅಂದರೆ, ನಮ್ಮ ಮನೇಲಿ ಇವತ್ತಿನ ಸ್ಪೆಷಲ್ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗೆ ನನ್ನ ಬ್ರದರ್ ಅವ್ರ ವೈಫ್ದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಒಂದೇ ದಿನ ಸೆಲೆಬ್ರೇಷನ್. ಅಪ್ಪ ಮಗಂದು ಸೆಲೆಬ್ರೇಷನ್ ಒಂದೇ. ಹಾಗೆ ಅವರ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಸೊ ಅವರಿಗೆ ಗಿಫ್ಟ್ ಕೂಡ ಕೊಟ್ಟರು. ಈಗ ಮೊದಲಿಗೆ ನಾವು ಅಪ್ಪ ಅಮ್ಮಂದು ಕೇಕ್ ಕಟ್ಟಿಂಗ್ ಮಾಡಿಬಿಡೋಣ ಅಂತ. ಸೊ ದೊಡ್ಡವರು ಅವರಲ್ವಾ, ಸೊ ಅವ್ರದ್ದು ಕೇಕ್ ಕಟ್ಟಿಂಗ್ ಮಾಡಲಾನ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮಪ್ಪ ಅಮ್ಮನ ಮದುವೆ ಆಗಿ ಅವ್ರಿಗೀಗ 37 ಇಯರ್ಸ್ ಆಗಿದೆ. ಅವರು 37 ಇಯರ್ಸ್ನೂ ಅವ್ರು ಕೂಡ ಯಾವ ಥರ ಎಂಜಾಯ್ಮೆಂಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ, ಸ್ವಲ್ಪ ಸ್ಪೈಸಿನೇ ಜಾಸ್ತಿ ಇರೋದು, ಆದರೂ ಅವರು ಕಂಪ್ಲೀಟ್ ಮಾಡಿದ್ದಾರೆ ಸಕ್ಸಸ್ಫುಲ್ಲಿಯಾಗಿ. ಸೊ ಎಲ್ಲರೂ ವಿಶ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ. ನೆಕ್ಸ್ಟ್ ಬಂದು ನನ್ನ ಬ್ರದರು, ಮತ್ತು ಅವ್ರದ್ದು 3 ಇಯರ್ಸ್ ಆಗಿದೆ. ಅವ್ರಿಗೂ ಇವ್ರಿಗೂ ಕಂಪ್ಲೀಟ್ಲಿ ತುಂಬ ಡಿಫ್ರೆನ್ಸ್, 35 ಇಯರ್ಸ್ ಗ್ಯಾಪ್. ಅದು ಒಂಥರ ಸ್ಪೆಷಲ್ ಡೇ ಅಲ್ಲ, ಅಪ್ಪ ಅಮ್ಮಂದು ಹಾಗೆ ಮಗಂದು ಅದೇ ದಿನ ಅಂತ ಅಂದರೆ ಅದು ಗೊತ್ತೇ ಇರಲ್ಲ. ಆ ಡೇಟ್ ಫಿಕ್ಸ್ ಆದಾಗೆ ನಮಗೆ ಗೊತ್ತಾಗಿದ್ದು ಅದೇ ದಿನ ಅಂತ. ಹೇಗಿದೆ ನಮ್ಮ ಅಪ್ಪ ಅಮ್ಮ, ಹಾಗೆ ನನ್ನ ಬ್ರದರು ವೈಫು ಫ್ಯಾಮಿಲಿ. ತುಂಬ ಸಿಂಪಲ್ಲಾಗೇ ಮಾಡಿದ್ವಿ, ಯಾಕೆ ಅಂದರೆ ನಾವು ಊರಿಗೆ ಹೋಗೋ ಕಾರಣ ಇರೋದ್ರಿಂದ. ಸೊ ನಾವೇನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಅದರಿಂದ ತುಂಬ ಸಿಂಪಲ್ಲಾಗೆ ಮಾಡಿಬಿಟ್ಟು ನಾವು ಮತ್ತೆ ಇಲ್ಲಿಂದ ಊರಿಗೆ ಹೊರಟ ಕಾರಣ ನಾವು ಅಲ್ಲೂ ಕೂಡ ಸೆಲೆಬ್ರೇಷನ್ ಇತ್ತು. ಅಲ್ಲಿ ಯಾವ ಥರ ಸೆಲೆಬ್ರೇಷನ್ ಇತ್ತು, ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ನೋಡಿ, ಈಗ ಅವರಮ್ಮ ಅವ್ರಿಗೆ ಗೋಲ್ಡ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ಗಿಫ್ಟಾಗಿ. ಹಾಗೆ ನನ್ನ ತಮ್ಮಂಗೆ ಒಂದು ಜೊತೆ ಬಟ್ಟೆ, ಅವ್ರಿಗೂ ಕೂಡ ಸ್ಯಾರಿ ಕೂಡ ಕೊಟ್ಟಿದ್ದಾರೆ. ಸೊ ಇದು
ನನ್ನ ತಮ್ಮನ ಹೆಂಡತಿ ಅವನಿಗೆ ಹ್ಯಾಂಡ್ಮೇಡ್ ಗಿಫ್ಟ್ ಕೊಟ್ಟಿದ್ದಾರೆ. ಅವರು ಇಯರ್ಲಿ ಈ ಥರ ಏನಾದರೂ ಕ್ರಾಫ್ಟ್ ಐಡಿಯಾಸ್ ಮಾಡಿ ಅವನಿಗೆ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಒಂದು ಗಿಫ್ಟ್ ಕೂಡ ಕೊಡ್ತಾರೆ. ನೋಡಿರ್ತೀರ, ಫಸ್ಟೇ ನಾನು ಆ ವಿಡಿಯೋ ಹಾಕಿದ್ದೀನಿ. ನಾಚಿಕೆ ಆಗಂತದ್ದು ಏನೈತೆ ಸುನಿಯಲ್ಲಿ? ನಾಚಿ ನೀರಾಗಿ ಹೋಯ್ತಾವನೆ. ಅಷ್ಟೇನಾ? ಅದ್ರಲ್ಲಿ ಏನ್ ಬರ್ದಿದ್ದೆ? ಯಾವ್ದಾರು ಒಂದು ವರ್ಡ್ ಹೇಳು. ಒಂದು ವರ್ಡ್ ಹೇಳಿ, ಓದಿದ್ದು ಒಂದು ವರ್ಡ್ ಹೇಳಿ. ಅವ್ರಿಬ್ರದ್ದು ಬರ್ಬೇಕು ಕಾಣತ್ತಿರೋ ನೋಡಿ. ಸೊ ಮನೇಲಿ ನಾವು ಪ್ರೋಗ್ರಾಮ್ ಅಲ್ಲಿಂದ ಮುಗಿಸ್ಕೊಂಡು ಬಂದು ಸೊ ಮತ್ತೆ ನಾವು ಊರಿಗೆ ಬಂದೋ. ಅಲ್ಲಿ ಕೂಡ ಇನ್ನೊಬ್ಬರು ಬ್ರದರ್ ವೈಫ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಇಬ್ಬರದು ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದರು. ಅವ್ರ ಹೆಸರು ವಿನಯ್ ರಾಜ್ ಹಾಗೂ ಭೂಮಿಕಾ ಅಂತ, ನಮ್ಮ ಚಿಕ್ಕಮ್ಮನ ಮಗ. ಫುಲ್ಲು ಫ್ಯಾಮಿಲೀಸ್ ಎಲ್ಲ ನೈಟು ಸೇರಿಕೊಂಡು ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ನೈಟು ಕೇಕ್ ಕಟ್ಟಿಂಗ್ ಎಷ್ಟು ಗಂಟೆ ಆಗಿತ್ತು? ಒಂದು 10:30 ಆಗಿತ್ತು. ನಾವು ಹಾಲೆ ಎಲ್ಲ ಊರಲ್ಲಿ ಹಳ್ಳಿ ಸೈಡಲ್ಲೆಲ್ಲ ನೈಟು ಬೇಗ ಮಲ್ಕೊಬಿಡ್ತಾರಲ್ವ, ಎಲ್ಲ ಮಲ್ಕೊಬಿಟ್ಟಿದ್ದು. ನಾವು ಅಷ್ಟೇ ಎದ್ದಿದ್ದು. ನಮ್ಮದು ಮೇನ್ ರೋಡು ಹತ್ರನೇ ಮನೆ ಇರೋದ್ರಿಂದ ತುಂಬ ಹತ್ರ ಇದೆ ನಮಗೆ ಮೇನ್ ರೋಡು. ಸೊ ಅಲ್ಲಿ ರೋಡ್ ಕಾಣಿಸ್ತಿದೆ ನೋಡಿ. ಯಾರಿಗೂ ಇದು ಈ ಥರ ಕೇಕ್ ತಗೊಬಂದು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಐಡಿಯಾ ಇರಲಿಲ್ಲ. ನಮ್ಮ ಅತ್ತೆ ಮಕ್ಕಳು ಪ್ಲ್ಯಾನ್ ಮಾಡಿದರು. ಫಸ್ಟು ಮುಂಚೆ ನಮ್ಮ ಬ್ರದರು ಇನ್ನೊಬ್ಬರು ಬ್ರದರ್ಗೆ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದು. ಸೊ ಇವರಿಬ್ಬರು ಒಟ್ಟಿಗೆ ಇರೋದ್ರಿಂದ ಅವರು ತರಿಸಿದ್ರು, ಇವರು ತರಿಸಿದ್ರು. ನೋಡಿ ನಮ್ಮ ಫ್ಯಾಮಿಲೀಸ್ ಎಲ್ಲ ಫುಲ್ಲು ಮೆಂಬರ್ಸ್ ಎಲ್ಲ ಇಲ್ಲಿದ್ದಾರೆ. ನಾವೆಲ್ಲ ಊರಿಗೆ ಹೋಗಿ ಈ ಥರ ಸೇರಿಕೊಂಡಾಗ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡೋದು ತುಂಬ ಚೆನ್ನಾಗಿರುತ್ತಲ್ವ.
ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.